ಸರ್, ಈಗ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬಂದಾಗ ತಮ್ಮ ಹೆಸರು ಸಹ ಕೇಳಿ ಬರ್ತಾ ಇದೆ. ಈಗ ನೋಡ್ರಿ, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಈಗಿರೋದು ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಇದೆ. ಹಾಗಾಗಿ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಸಂಪೂರ್ಣವಾಗಿ. ತಾವು ಪಕ್ಷದ ಶಿಸ್ತಿನ ವ್ಯಕ್ತಿ ಒಬ್ರು, ಇದು ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಏನ್ ಹೇಳ್ತೀರಾ ಅಂತ? ಶಿಸ್ತಿದೆಯಾ ಅಂತ ನಿಮ್ಮ ಪಕ್ಷದಲ್ಲಿ? ಈಗ ನೋಡ್ರಿ, ಇದು ಯಾವುದೂ ವಿಷಯ ಕ್ಯಾಮ್ರಾ ಮುಂದೆ ಮಾತಾಡುವಂಥದ್ದಲ್ಲ. ಇದೇನೇ ನಮ್ಮ ಎಲ್ಲ ಪಕ್ಷ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತಾವೆ. ಅದು ಪಕ್ಷದ 4 ಗೋಡೆಗಳ ನಡುವೆ ಬಾಗಿಲ ಮುಚ್ಕೊಂಡು ಮಾತಾಡುವಂಥದ್ದು, ಟಿವಿ ಮುಂದೆ ಮಾತಾಡುವಂಥದ್ದಲ್ಲ. ಸರ್, ಈಗ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬಂದಾಗ ತಮ್ಮ ಹೆಸರು ಸಹ ಕೇಳಿ ಬರ್ತಾ ಇದೆ. ಈಗ ನೋಡ್ರಿ, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಈಗಿರೋದು ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಇದೆ. ಹಾಗಾಗಿ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಸಂಪೂರ್ಣವಾಗಿ. ತಾವು ಪಕ್ಷದ ಶಿಸ್ತಿನ ವ್ಯಕ್ತಿ ಒಬ್ರು, ಇದು ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಏನ್ ಹೇಳ್ತೀರಾ ಅಂತ? ಶಿಸ್ತಿದೆಯಾ ಅಂತ ನಿಮ್ಮ ಪಕ್ಷದಲ್ಲಿ? ಈಗ ನೋಡ್ರಿ, ಇದು ಯಾವುದೂ ವಿಷಯ ಕ್ಯಾಮ್ರಾ ಮುಂದೆ ಮಾತಾಡುವಂಥದ್ದಲ್ಲ. ಇದೇನೇ ನಮ್ಮ ಎಲ್ಲ ಪಕ್ಷ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತಾವೆ. ಅದು ಪಕ್ಷದ 4 ಗೋಡೆಗಳ ನಡುವೆ ಬಾಗಿಲ ಮುಚ್ಕೊಂಡು ಮಾತಾಡುವಂಥದ್ದು, ಟಿವಿ ಮುಂದೆ ಮಾತಾಡುವಂಥದ್ದಲ್ಲ. ಸರ್, ಈಗ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ಬಂದಾಗ ತಮ್ಮ ಹೆಸರು ಸಹ ಕೇಳಿ ಬರ್ತಾ ಇದೆ. ಈಗ ನೋಡ್ರಿ, ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಈಗಿರೋದು ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಇದೆ. ಹಾಗಾಗಿ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಸಂಪೂರ್ಣವಾಗಿ. ತಾವು ಪಕ್ಷದ ಶಿಸ್ತಿನ ವ್ಯಕ್ತಿ ಒಬ್ರು, ಇದು ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಏನ್ ಹೇಳ್ತೀರಾ ಅಂತ? ಶಿಸ್ತಿದೆಯಾ ಅಂತ ನಿಮ್ಮ ಪಕ್ಷದಲ್ಲಿ? ಈಗ ನೋಡ್ರಿ, ಇದು ಯಾವುದೂ ವಿಷಯ ಕ್ಯಾಮ್ರಾ ಮುಂದೆ ಮಾತಾಡುವಂಥದ್ದಲ್ಲ. ಇದೇನೇ ನಮ್ಮ ಎಲ್ಲ ಪಕ್ಷ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತಾವೆ. ಅದು ಪಕ್ಷದ 4 ಗೋಡೆಗಳ ನಡುವೆ ಬಾಗಿಲ ಮುಚ್ಕೊಂಡು ಮಾತಾಡುವಂಥದ್ದು, ಟಿವಿ ಮುಂದೆ ಮಾತಾಡುವಂಥದ್ದಲ್ಲ.